ನಮಸ್ಕಾರ. ಮ್ಯೂಚುವಲ್ ಫಂಡ್ SIPಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ. ಒಂದು ಮ್ಯೂಚುವಲ್ ಫಂಡ್ನ ಮೇಲೆ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಪ್ರತಿ ತಿಂಗಳು ಹಾಕುವ ಮೂಲಕ ನೀವು ಕನ್ಸಿಸ್ಟೆಂಟ್ ಆದಂತಹ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇರುವಂತಹ ವಿಧಾನ ಇದು. ಆದರೆ ನಿಮಗೆ ಸ್ಟಾಕ್ಗಳಲ್ಲಿ ನೇರವಾಗಿ SIP ಮಾಡುವಂತಹ ಅವಕಾಶ ಇದೆ ಅನ್ನೋದು ಗೊತ್ತಿತ್ತಾ? ನೀವು ಒಂದು ಸ್ಟಾಕ್ ಅನ್ನು, ಫಾರ್ ಎಕ್ಸಾಂಪಲ್ ಪಿಡಿಲೈಟ್ ಇಂಡಸ್ಟ್ರೀಸ್ ಫೆವಿಕಾಲ್ ಕಂಪನಿಯ ಸ್ಟಾಕ್ ಅದು. ಈ ಕಂಪನಿಯ ಸ್ಟಾಕ್ಗಳನ್ನು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ದಿನಾಂಕದಂದು ಒಂದು ನಿರ್ದಿಷ್ಟ ಅಮೌಂಟ್ ಆಫ್ ಸ್ಟಾಕ್ಗಳನ್ನು ಖರೀದಿ ಮಾಡುವ ಮೂಲಕ ಈ ಸ್ಟಾಕ್ನಲ್ಲಿ SIP ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿತ್ತಾ? ಪಿಡಿಲೈಟ್ ಇಂಡಸ್ಟ್ರಿಯದ್ದು ಎಕ್ಸಾಂಪಲ್ ಮಾತ್ರ ಕೊಡ್ತಾ ಇರುವಂತಹದ್ದು. ಎಲ್ಲ ಸ್ಟಾಕ್ಗಳ ಮೇಲೂ ಕೂಡ SIP ಮಾಡುವಂತಹ ಅವಕಾಶವನ್ನು ಇವತ್ತಿನ ಬ್ರೋಕರ್ಗಳು ಕೊಡ್ತಾರೆ ನಮಗೆ. ಇಲ್ಲಿ SIP ಮಾಡೋದು ಹೇಗೆ ನಾನು ನಿಮಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಅದಾದ ಮೇಲೆ ಇದರಲ್ಲಿ ಇರುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜ್ ಏನು ಎಲ್ಲವನ್ನು ಹೇಳ್ತೀನಿ ನಾನು. ನೇರವಾಗಿ ಇವತ್ತಿನ ವಿಡಿಯೋಗೆ ಹೋಗೋಣ. ಸ್ಟಾಕ್ SIP ಮಾಡೋದು ಹೇಗೆ, ಇದರಲ್ಲಿ ಇರುವಂತಹ ಒಂದಿಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಏನು ನೋಡೋಣ. ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ, ಅಲ್ಲಿಂದ ಮುಂದಕ್ಕೆ ಹೋಗೋಣ. ಮರ್ತು ಹೋಗೋದಕ್ಕಿಂತ ಮುಂಚೆ ಒಂದು ಮಾತು. ಈ ವಿಡಿಯೋವನ್ನು ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸ್ಟಾಕ್ SIP ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನೇರವಾಗಿ ನಾವು ಝೆರೋದಾದ ಕೈಟ್ ವೆಬ್ ಅಪ್ಲಿಕೇಶನ್ಗೆ ಬಂದಿದ್ದೇವೆ. ನಿಮ್ಮ ಬಳಿಯಲ್ಲಿ ಫೋನ್ ಇದೆ ಅಂತ ಹೇಳಿದರೆ ಫೋನ್ನಲ್ಲೂ ಕೂಡ ಇದೇ ರೀತಿಯಲ್ಲಿ SIP ಸೆಟ್ ಮಾಡೋದು ಸಾಧ್ಯ ಇದೆ. ನಿಮಗೆ ನೀವು ಬರಬೇಕಾಗಿರುವಂತಹ ಜಾಗ ಯಾವುದು ಅಂತ ಹೇಳಿದರೆ ನಿಮ್ಮ ಕೈಟ್ ಡ್ಯಾಶ್ ಬೋರ್ಡ್ನಲ್ಲಿ ಆರ್ಡರ್ಸ್ ಅಂತ ಹೇಳುವಂತಹ ಸೆಕ್ಷನ್ ಇರುತ್ತೆ. ಈ ಆರ್ಡರ್ಸ್ ಸೆಕ್ಷನ್ನಲ್ಲಿ ನೀವು ಬಂದು ನೋಡಿದಾಗ GTT, ಬಾಸ್ಕೆಟ್ಸ್, SIP ಮತ್ತು ಅಲರ್ಟ್ಸ್ ಅಂತ ಹೇಳುವಂತಹದ್ದು ಕಾಣ್ತಾ ಇರುತ್ತೆ. ಇಲ್ಲಿ SIPಯ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನನ್ನ ರೀತಿಯಲ್ಲಿಯೇ ನಿಮ್ಮ ಸ್ಕ್ರೀನ್ ಇದೆ ಅಂತ ಹೇಳಿ ಆದರೆ ಯು ಹ್ಯಾವಂಟ್ ಕ್ರಿಯೇಟೆಡ್ ಎನಿ SIPs, ನೀವು ಯಾವುದೇ SIPಗಳನ್ನು ಇಲ್ಲಿಯವರೆಗೆ ಕ್ರಿಯೇಟ್ ಮಾಡಿಲ್ಲ ಅನ್ನೋದು ತೋರಿಸುತ್ತೆ. ಇಲ್ಲಿ ನೀವು ಕ್ರಿಯೇಟ್ ನೀವು SIP ಅಂತ ಹೇಳಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಬಾಸ್ಕೆಟ್ಗಳನ್ನು ಕ್ರಿಯೇಟ್ ಮಾಡುವಂತಹ, SIPಗೆ ಒಂದು ಹೆಸರು ಕೊಡುವಂತಹ, ಯಾವ ದಿನಗಳಲ್ಲಿ ನೀವು ಇದೆಲ್ಲವನ್ನ ಮಾಡಬೇಕು ಅಂತ ಹೇಳುವಂತಹದ್ದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಮೊದಲಿನಿಂದ ನೇರವಾಗಿ ಮಾಡಿಕೊಂಡು ಹೋಗೋಣ. SIPಗೊಂದು ಹೆಸರು ಬೇಕು. ಆಶಿಷ್ ಮಂತ್ಲಿ SIP ಅನ್ನುವ ಹೆಸರನ್ನು ನಾನು ಇದಕ್ಕೆ ಕೊಡ್ತೀನಿ. ಈಗ ನನಗಿದು ಏನನ್ನು ಹೇಳ್ತಿದೆ, ಇಲ್ಲೊಂದು ಬಾಸ್ಕೆಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಇಕ್ವಿಟಿ ಮಾರ್ಕೆಟ್ ಆ್ಯಂಡ್ ಲಿಮಿಟ್ ಆರ್ಡರ್ಸ್ ಇನ್ ದ baskets will be placed. Limit orders are not guaranteed to be executed and AMO, BO and CO varieties are not allowed. ನಿಮಗೆ ಇಲ್ಲಿ ಸಿಂಪಲ್ ಆಗಿ ನಾನು ಹೇಳೋದಾದ್ರೆ, ಮಾರ್ಕೆಟ್ ಆರ್ಡರ್ ಅನ್ನ ನೀವು ಇಂತಹ ಸ್ಟಾಕ್ಗಳ ಮೇಲೆ ಪ್ಲೇಸ್ ಮಾಡಿದ್ರೆ ಅಥವಾ ಇಂತಹ ಬಾಸ್ಕೆಟ್ಗಳಲ್ಲಿ ಪ್ಲೇಸ್ ಮಾಡಿದ್ರೆ ಅವುಗಳು ಎಕ್ಸಿಕ್ಯೂಟ್ ಆಗ್ತವೆ. ಲಿಮಿಟ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುವಂತಹ ಸಾಧ್ಯತೆ ಕಮ್ಮಿ ಅಂತ ಹೇಳ್ತಿದ್ದಾರೆ. ಯಾಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಒಂದು ಬಾಸ್ಕೆಟ್ ಕ್ರಿಯೇಟ್ ಮಾಡೋಣ. ಸಿಂಪಲ್ ಆಗಿರುವಂತಹ ಒಂದು ಸ್ಟಾಕ್ಗಳ ಬಾಸ್ಕೆಟ್ ಅನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿ ನಾನು ಲಾಂಗ್ ಟರ್ಮ್ ಅಂತ ಹೇಳುವ ಒಂದು ಹೆಸರನ್ನು ಈ ಬಾಸ್ಕೆಟ್ಗೆ ಕೊಡ್ತೀನಿ. ತುಂಬ ದೊಡ್ಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಟುಕೊಂಡು ನಾನು ಈ ಸ್ಟಾಕ್ಗಳನ್ನು ಖರೀದಿ ಮಾಡ್ತಿದ್ದೀನಿ ಅನ್ನುವ ಕಾರಣಕ್ಕೆ. ಓಕೆ, ನಾನು ಒಂದು ಬಾಸ್ಕೆಟನ್ನು ಕ್ರಿಯೇಟ್ ಮಾಡಿದೆ. ಈ ಬಾಸ್ಕೆಟ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದೆ. ಇಲ್ಲಿಗೆ ನಾನೀಗ ಸ್ಟಾಕ್ಗಳನ್ನು ಆ್ಯಡ್ ಮಾಡಬೇಕು. ಸ್ಟಾಕ್ಗಳನ್ನೇ ಆ್ಯಡ್ ಮಾಡಬೇಕು ಅಂತಿಲ್ಲ. ಐ ಕ್ಯಾನ್ ಆ್ಯಡ್ ನಿಫ್ಟಿ ಬೀಸ್ ಆಸ್ ವೆಲ್. ಅಂದರೆ ETF ಹಾಕುವಂತಹ ಅವಕಾಶ ನನಗೆ ಇಲ್ಲಿ ಇರುತ್ತೆ. ಒಂದು ಕ್ವಾಂಟಿಟಿಯನ್ನು ನಾನು ಈಗ ಸದ್ಯಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಪ್ರೈಸ್ನಲ್ಲಿ ಪ್ರತಿ ತಿಂಗಳು ನನಗೆ 276 ರೂಪಾಯಿಗೆ ಇದು ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮಾರ್ಕೆಟ್ ಆರ್ಡರ್ ಮತ್ತು ಲಿಮಿಟ್ ಆರ್ಡರ್ನ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ಈಗ ನಾನಿಲ್ಲಿ ಹೇಳಿಬಿಡ್ತೀನಿ ನಿಮಗೆ. ನೀವು ನೋಡಿ, ಲಿಮಿಟ್ ಆರ್ಡರ್ ಅಂತ ಹೇಳುವುದನ್ನು ಪ್ಲೇಸ್ ಮಾಡಿದರೆ, ಅಂದರೆ ಈಗ ಆರ್ಡರ್ ಇಡ್ತಾ ಇದ್ದೀನಿ ನಾನು, ಕ್ವಾಂಟಿಟಿ ಒಂದಿದೆ, ಪ್ರೈಸ್ 276.08 ಅಂತ ಇದೆ, ಲಿಮಿಟ್ ಇಷ್ಟನ್ನೇ ನಾನಿಟ್ಟರೆ 276.08 ಒಳಗೆ ಅಥವಾ 276 ರೂಪಾಯಿಗಿಂತ ಕಮ್ಮಿ ಅಥವಾ 276.08 ನಿಫ್ಟಿ ಬೀಸ್ನ ವ್ಯಾಲ್ಯೂ ಇದ್ದರೆ ಆಗ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ನಿಫ್ಟಿ ಬೀಸ್ 280, 300 ರೂಪಾಯಿಗೆ ಹೋಯಿತು ಅಂತ ಹೇಳಿದರೆ ಈ ಲಿಮಿಟ್ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗೋದಿಲ್ಲ. ಅಂದರೆ ಆರ್ಡರ್ ಪ್ಲೇಸ್ ಆಗುತ್ತೆ, ಬಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಬೈ ಇಟ್. ಸೊ ಇದರಲ್ಲಿ ಏನು ಮಾಡಬೇಕು ನೀವು, ಯು ಶುಡ್ ಪ್ಲೇಸ್ ಮಾರ್ಕೆಟ್ ಆರ್ಡರ್. ಆ ದಿನ ಎಲ್ಲಿ ಮಾರ್ಕೆಟ್ ಪ್ರೈಸ್ ಇದೆಯೋ ಅಲ್ಲಿ ಇದರ ಖರೀದಿ ನಡೆಯುತ್ತೆ. ಓಕೆ, ಸೊ ಐ ವಿಲ್ ಆ್ಯಡ್ ಒನ್ ಆಫ್ ದೋಸ್. ಇದಾದ್ಮೇಲೆ ಈಗ ಸುಮ್ಮನೆ ಒಂದು ಗೋಲ್ಡ್ ಬೀಸ್ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಡೋಂಟ್ ಟೇಕ್ ಇಟ್ ಬೈ ಏನಂತಾರೆ ಫೇಸ್ ವ್ಯಾಲ್ಯೂ. ನಾನು ಸುಮ್ಮನೆ ಈಗ ಒಂದಿಷ್ಟು ಬಾಸ್ಕೆಟ್ಗೆ ಸ್ಟಾಕ್ಗಳನ್ನು ಆ್ಯಡ್ ಮಾಡಬೇಕು ಅನ್ನುವ ಕಾರಣಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಪ್ರೈಸ್ನಲ್ಲೇ ಅದನ್ನು ಕೂಡ ಒಂದು ಸ್ಟಾಕನ್ನು ಅಥವಾ ಒಂದು ಗೋಲ್ಡ್ ಬೀಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನೀಗ ಪಿಡಿಲೈಟ್ ಇಂಡಸ್ಟ್ರೀಸನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ. ಸೊ ಐ ಕ್ಯಾನ್ ಗೋ ಆನ್ ಡೂಯಿಂಗ್ ದಿಸ್ ಇನ್ ಫೀ ಒಂದು ಕ್ವಾಂಟಿಟಿ ಆ್ಯಂಡ್ ದೆನ್ HCL ಟೆಕ್
ಒಂದು ಕ್ವಾಂಟಿಟಿ. ಸೇ ಫಾರ್ ಎಕ್ಸಾಂಪಲ್ ಇಷ್ಟನ್ನು ಆ್ಯಡ್ ಮಾಡಿದೆ, ಎಕ್ಸಿಕ್ಯೂಟ್ ಅಂತ ಹೇಳಿ ಕೊಟ್ಟೆ. ಪ್ಲೇಸ್ ಆಲ್ 5 ಆರ್ಡರ್ಸ್ ಇನ್ ದ ಬಾಸ್ಕೆಟ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡ್ತೀನಿ. ಎಸ್ ಅಂತ ಕೊಟ್ಟಾದಮೇಲೆ ಬ್ಯಾಕ್ ಟು SIP ನಾನೀಗ ಹೋಗ್ತೀನಿ. ಈಗ ನನ್ನ ಹತ್ರ ಇಲ್ಲೊಂದು ಲಾಂಗ್ ಟರ್ಮ್ ಅಂತ ಹೇಳುವಂತಹ ಬಾಸ್ಕೆಟ್ ಇದೆ. ಈ ಬಾಸ್ಕೆಟನ್ನು ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ಆದ ಮತ್ತೆ ನಾನು ಯಾವಾಗ ಈ SIPಯನ್ನು ಶೆಡ್ಯೂಲ್ ಮಾಡಬೇಕು ಅನ್ನೋದನ್ನು ಅದು ಕೇಳ್ತಾ ಇದೆ. ಲೆಟ್ ಮೀ ಸೇ ದ್ಯಾಟ್ 5th ಆಫ್ ಎವ್ರಿ ಮಂತ್, ಪ್ರತಿ ತಿಂಗಳ 5ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಈ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. SIPs ಆನ್ ವೀಕೆಂಡ್ಸ್ ಆ್ಯಂಡ್ ಹಾಲಿಡೇಸ್ ವಿಲ್ ಬಿ ಪ್ಲೇಸ್ಡ್ ಆನ್ ದ ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂತ ಹೇಳ್ತಾ ಇದೆ. ಒಂದು ವೇಳೆ ಮುಂದಿನ ತಿಂಗಳ 5ನೇ ತಾರೀಕು ಅಥವಾ ಯಾವುದೋ ತಿಂಗಳ 5ನೇ ತಾರೀಕು ಶನಿವಾರ ಬರ್ತಿದೆ, ಭಾನುವಾರ ಬರ್ತಿದೆ, ಅಥವಾ ಯಾವುದಾದ್ರೂ ಮಾರ್ಕೆಟ್ ಹಾಲಿಡೇಯ ದಿನ ಬರ್ತಿದೆ ಅಂತ ಹೇಳಿದರೆ ನೆಕ್ಸ್ಟ್ ವರ್ಕಿಂಗ್ ಡೇಯ ದಿನದಂದು ಇದು ಆ SIPಯನ್ನು ಕ್ರಿಯೇಟ್ ಮಾಡುತ್ತೆ ಅಥವಾ ಎಕ್ಸಿಕ್ಯೂಟ್ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಕ್ರಿಯೇಟ್ ಅಂತ ನಾನೀಗ ಕೊಟ್ಟೆ. 5ನೇ ತಾರೀಕು ಲಾಂಗ್ ಟರ್ಮ್ ಅಂತ ಹೇಳುವಂತಹ ಬಾಸ್ಕೆಟ್ನ SIP ಕ್ರಿಯೇಟ್ ಆಗುತ್ತೆ. ಇನ್ನೂ ಒಂದು SIPಯನ್ನು ಕ್ರಿಯೇಟ್ ಮಾಡ್ತೀನಿ. ರೈಲ್ವೇಸ್ ಮತ್ತು IT ಅಂತ ಹೆಸರನ್ನು ಇದಕ್ಕೆ ಕೊಡ್ತೀನಿ. ಇಲ್ಲಿ ಆಲ್ರೆಡಿ ಸ್ಟಾಕ್ಗಳು ಇದ್ದಾವೆ. ಆ ಸ್ಟಾಕ್ಗಳನ್ನು ನೀವು ಬೇಕಿದ್ರೆ ಎಡಿಟ್ ಮಾಡುವಂತಹ ಅವಕಾಶ ಇಲ್ಲಿ ಇದೆಯಾ ಅನ್ನೋದನ್ನು ನೋಡಬೇಕು. ಓಕೆ, ಕ್ಯಾನ್ಸಲ್ ಕೊಡ್ತೀನಿ. ಇಲ್ಲಿ ಹೋಗಿ ಎಡಿಟ್ ಮಾಡುವಂತಹ ಅವಕಾಶ ನನಗೆ ಇದೆ, ಬಟ್ ಐ ಡು ನಾಟ್ ಹ್ಯಾವ್ ಎನ್ ಆಪ್ಷನ್ ಆಫ್ ಎಡಿಟಿಂಗ್ ದೀಸ್ ಪ್ಲೇಸಸ್. ಸೊ ಇಲ್ಲಿ ಒಂದು ಸಮಸ್ಯೆ ನನಗೆ ಆಲ್ರೆಡಿ ಕಾಣ್ತಾ ಇದೆ. ಎನಿವೆ, ಸೊ ಇನ್ನೊಂದು SIPಯನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಈಗ ಇನ್ನೊಂದು SIP IT ಮತ್ತು ರೈಲ್ವೇಸ್ ಅಂತ ಹೇಳುವ ಹೆಸರನ್ನು IT ಆ್ಯಂಡ್ ರೈಲ್ವೇ ಅಂತ ಕೊಡ್ತೀನಿ. ಆ್ಯಂಡ್ ಐ ವಿಲ್ ಪ್ಲೇಸ್ ದ್ಯಾಟ್ ಆನ್ 10th ಆಫ್ ಎವ್ರಿ ಮಂತ್. ಕ್ರಿಯೇಟ್ ಮಾಡಿ ಆಯಿತು. ಈ ಎರಡನ್ನು ಕ್ರಿಯೇಟ್ ಮಾಡಿದರೆ ಈಗ ನೀವಿಲ್ಲಿ ಹೋಗಿ ಈ SIPಯನ್ನು ನೋಡೋದಕ್ಕೆ ಹೋದರೆ there are a lot of problems here which I am able to see right away. ನಾನೀಗ ಬಾಸ್ಕೆಟ್ಸ್ಗೆ ಬಂದು ನೋಡಿದಾಗ ಈ ಬಾಸ್ಕೆಟನ್ನು ಇಲ್ಲಿ ಎಡಿಟ್ ಮಾಡುವಂತಹ ಅವಕಾಶ ನನಗೆ ಸಿಗುತ್ತೆ. ಎನಿವೇಸ್, ಐ ಹ್ಯಾವ್ ಪುಟ್ ಓನ್ಲಿ IRFC ಆಫ್ 15 ಹಿಯರ್. ನನಗೆ ಈ ಬಾಸ್ಕೆಟನ್ನು ಎಡಿಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಅವಕಾಶವನ್ನು ಇದು ಕೊಡುತ್ತೆ. ಸೊ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. 10 ಸ್ಟಾಕ್ಗಳು ಮಾತ್ರ ನನಗೆ IRFC ಅದು ಬೇಕು ಅನ್ನುವ ಮಾಡಿಫಿಕೇಷನನ್ನು ಇಲ್ಲಿ ಮಾಡ್ತೀನಿ. RVNL ಅನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು ಅಟ್ ಮಾರ್ಕೆಟ್ ಐ ಆ್ಯಡ್ ಇರ್ಕಾನ್ ಆಲ್ಸೋ. ಇದು ಯಾವುದು ಕೂಡ ಸ್ಟಾಕ್ ರೆಕಮೆಂಡೇಶನ್ಸ್ ಅಲ್ಲ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳುವ ಕಾರಣಕ್ಕೆ ಹೇಳ್ತಾ ಇರೋದು. ಈಗ ಇದನ್ನು ಎಕ್ಸಿಕ್ಯೂಟ್ ಅಂತ ಕೊಟ್ಟರೆ ನಿಮಗಿಲ್ಲಿ ಅರ್ಥ ಆಗಬೇಕಾಗಿರುವಂತಹ ವಿಷಯ, ಇವತ್ತು ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋದರೆ 2285 ರೂಪಾಯಿಗಳು ಬೇಕು. ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ಎಸ್, ಆ್ಯಂಡ್ ದೆನ್ ಐ ಗೋ ಬ್ಯಾಕ್ ಟು ಮೈ SIP. ಈಗ ಈ SIPಗಳು ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳಿದರೆ ನಾರ್ಮಲ್ ಸ್ಟಾಕ್ ಆರ್ಡರ್ಗಳು ಪ್ಲೇಸ್ ಆದ ರೀತಿಯಲ್ಲಿಯೇ ಇದು ಪ್ಲೇಸ್ ಆಗುತ್ತೆ. ಬಟ್ ಅದು ಆಗಬೇಕು ಅಂತ ಹೇಳಿದರೆ ನಿಮ್ಮ ಹತ್ರ ಇಲ್ಲಿ ಫಂಡ್ಸಲ್ಲಿ ದುಡ್ಡು ಇರಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫಂಡ್ಸ್ನಲ್ಲಿ ದುಡ್ಡು ಇಲ್ಲ ಅಂತಾದರೆ ದೆನ್ ವಾಟ್ ಈಸ್ ದಿ ಆಪ್ಷನ್? ಬ್ಯಾಂಕ್ ಮ್ಯಾಂಡೇಟನ್ನು ಸೆಟ್ ಮಾಡಬೇಕಾಗುತ್ತೆ. ಆಟೋಮ್ಯಾಟಿಕ್ ಬ್ಯಾಂಕ್ ಮ್ಯಾಂಡೇಟ್ ಸೆಟ್ ಮಾಡಿ ಅಂತ ಹೇಳ್ತಾ ಇದೆ. ಬ್ಯಾಂಕ್ ಮ್ಯಾಂಡೇಟನ್ನು ನೀವು ಸೆಟ್ ಮಾಡಿದರೆ ಇಟ್ ವಿಲ್ ಅಲೌ ಯು ಟು ಶೆಡ್ಯೂಲ್ ಆಟೋಮ್ಯಾಟಿಕ್ ಫಂಡ್ ಟ್ರಾನ್ಸ್ಫರ್ಸ್ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್ ಟು ಯುವರ್ ಟ್ರೇಡಿಂಗ್ ಅಕೌಂಟ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್, ETF, SIPs, etc. You have to register a e-mandate with your bank before you can debit funds. This is a one-time process ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನು ಅಂತ ಹೇಳಿದರೆ, ನೀವು ತಲೆಬಿಸಿಯನ್ನು ತೆಗೆದುಕೊಳ್ಳದೆ ಪ್ರತಿ ಸರ್ತಿ ಹೋಗಿ ದುಡ್ಡನ್ನು ನೀವು ಡ್ರಾ ಮಾಡಿ ಅಥವಾ ನೀವು ಟ್ರಾನ್ಸ್ಫರ್ ಮಾಡುವ ಬದಲು ನೇರವಾಗಿ ಆ ಟ್ರಾನ್ಸಾಕ್ಷನ್ ಆಗುವ ರೀತಿಯಲ್ಲಿ ಮಾಡೋದಕ್ಕೊಂದು ಅವಕಾಶ ಇದೆ. ಹೌ ಟು ಡೂ ದ್ಯಾಟ್? ಕ್ರಿಯೇಟ್ ಅ ನ್ಯೂ ಮ್ಯಾಂಡೇಟ್ ಅಂತ ಹೇಳೋದನ್ನು ಕೊಟ್ಟರೆ ಇದು ನನಗಿರುವಂತಹ ಮ್ಯಾಂಡೇಟ್ಸ್ ಆಪ್ಷನ್ಸ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾಂಡೇಟ್ ಫೇಲ್ ಆಗ್ತಾ ಇದೆ. ಆಕ್ಸಿಸ್ ಬ್ಯಾಂಕ್ನ ಒಂದು ಅಕೌಂಟನ್ನು ನಾನು ಇಲ್ಲಿಗೆ ಲಿಂಕ್ ಮಾಡ್ತೀನಿ. ಐ ಆಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ತೀನಿ. ಕಂಟಿನ್ಯೂ ಹೊಡಿತೀನಿ. ಕಂಟಿನ್ಯೂ ಹೊಡೆದಾಗ ಒಂದಿಷ್ಟು ಡೇಟಾ ನನ್ನ ಬಗ್ಗೆ ಇಲ್ಲಿ ಬರುತ್ತೆ. ಆ್ಯಂಡ್ ಐ ಕ್ಯಾನ್ ಸೆಲೆಕ್ಟ್ ಅ ವೆರಿಫಿಕೇಷನ್ ಮೆಥಡ್. ನೆಟ್ ಬ್ಯಾಂಕಿಂಗ್ ಬೇಕಾ, ಡೆಬಿಟ್ ಕಾರ್ಡ್ ಬೇಕಾ, ಆಧಾರ್ ಬೇಕಾ ಅಂತ ಹೇಳುವಂತಹದ್ದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಾಗ ಇಟ್ ವಿಲ್ ರೀಡೈರೆಕ್ಟ್ ಟು ದ ಬ್ಯಾಂಕ್. ಇಟ್ ವಿಲ್ ಆಸ್ಕ್ ಮೀ ಟು ವೆರಿಫೈ ಮೈಸೆಲ್ಫ್. ವೆರಿಫೈ ಮಾಡಿ ನಾನು ಇಲ್ಲಿ ನೋಡಿ ಕೆಲವೊಂದಿಷ್ಟು ವಿಚಾರಗಳಿದ್ದಾವೆ. ಅಮೌಂಟ್ ಎಷ್ಟು, 1 ಕೋಟಿಯವರೆಗೆ ಅವರಿಗೆ ಅವಕಾಶ ಇರುತ್ತೆ. ಬಟ್ ಎನಿವೆ, ಐ ಆಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳಿ ನೀವು ಇಲ್ಲಿ ಕನ್ಫರ್ಮ್ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟು ಕನ್ಫರ್ಮ್ ಮಾಡಿದರೆ ಇಟ್ ವಿಲ್ ಗೋ ಥ್ರೂ. ಬ್ಯಾಂಕಿಂಗ್ ಮ್ಯಾಂಡೇಟ್ ಸೆಟಪ್ ಆಗುತ್ತೆ. ₹1 ₹2 ಡಿಡಕ್ಷನ್ ಆಗಬಹುದು ಒಮ್ಮೆ, ದೆನ್ ಇಟ್ ವಿಲ್ ಕಮ್ ಬ್ಯಾಕ್. ಸೊ ಇದು ಇಷ್ಟು ಸ್ಕ್ರೀನ್ನಲ್ಲಿ ನಾವು ನೋಡೋದಕ್ಕೆ ಇರುವಂತಹ ವಿಷಯಗಳು. ಬಟ್ ವೆನ್ ಐ ಸೇ ದ್ಯಾಟ್, ನನಗಿಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಕಿರಿಕಿರಿಯ ವಿಷಯಗಳು ಕಾಣ್ತಿದ್ದಾವೆ ಅಂತ ನಾನು ಹೇಳಿದ್ದೆ ಅಲ್ಲ, ಅದೇನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಲೆಟ್ ಅಸ್ ಕಮ್ ಬ್ಯಾಕ್ ಟು ಅವರ್ ಬಾಸ್ಕೆಟ್ಸ್. ಈಗ IT ಬಾಸ್ಕೆಟನ್ನು ನಾನು ನೋಡೋದಕ್ಕೆ ಹೋದರೆ ಅಲ್ಲಿ ಇರುವಂತಹ ಸ್ಟಾಕ್ಗಳನ್ನು ಒಮ್ಮೆ ನೋಡೋಣ. ವಾಟ್ ಈಸ್ ಹ್ಯಾಪನಿಂಗ್? ಓಕೆ,
ನಾನೀಗ ಅದನ್ನು ರೀಸೆಟ್ ಮಾಡಿದೆ. ನಿಮಗೆ ಈ ಬಾಸ್ಕೆಟ್ನಲ್ಲಿ ನೋಡಿದರೆ ಇನ್ಫೋಸಿಸ್ ಇದೆ, TCS ಇದೆ, HCL ಟೆಕ್ ಇದೆ, ಟೆಕ್ ಮಹೀಂದ್ರ ಇದೆ. ಪ್ರತಿಯೊಂದರದ್ದು ಒಂದೊಂದು ಸ್ಟಾಕ್ಗಳು ಈ ಬಾಸ್ಕೆಟ್ನಲ್ಲಿ ಇದ್ದಾವೆ. ಈಗ ಇದಕ್ಕೆ ಬೇಕಾಗಿರುವಂತಹ ಮಾರ್ಜಿನ್ 10,238 ರೂಪಾಯಿಗಳು. ಒಂದು ತಿಂಗಳು IT ಸ್ಟಾಕ್ಗಳು ಮೇಲಕ್ಕೆ ಹೋದವು ಅನ್ನುವ ಆಲೋಚನೆಯನ್ನು ಮಾಡೋಣ. ಇಲ್ಲಿ ಇರುವಂತಹ ಪ್ರತಿಯೊಂದು ಸ್ಟಾಕ್ನಲ್ಲಿ 500-600 ರೂಪಾಯಿಯ ಹೆಚ್ಚಳ ಆಗಿದೆ ಅನ್ನುವ ಆಲೋಚನೆಯನ್ನೂ ಮಾಡೋಣ. ನಿಮ್ಮ ಬಾಸ್ಕೆಟ್ನಲ್ಲಿ ಇರುವಂತಹ ಈ 4 ಸ್ಟಾಕ್ಗಳ ಒಟ್ಟಾರೆ ಬೆಲೆ 2,000 ರೂಪಾಯಿ ಹೆಚ್ಚಾಗುತ್ತೆ. ನಿಮ್ಮ ನೆಕ್ಸ್ಟ್ ಮಂತಿನ SIP 12,238 ರೂಪಾಯಿ, 12,500 ರೂಪಾಯಿಯನ್ನು ಆಗುತ್ತೆ. ಸೊ ಇಲ್ಲಿ ಒಂದು ಸಮಸ್ಯೆಗೆ ನೀವು ಬೆಳೆದು ಬಿಡ್ತೀರಿ. ಅದೇನು ಅಂದರೆ, ನಿಮ್ಮ SIPಯನ್ನು ಕಂಟಿನ್ಯೂ ಮಾಡಬೇಕು ನೀವು ಅಂತ ಹೇಳಿದರೆ, ಈ 4 ಕಂಪನಿಯ ಒಂದೊಂದು ಸ್ಟಾಕನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದರೆ 12,500 ರೂಪಾಯಿಯನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಅದು ಮಾಡೋದು ನಿಮಗೆ ಬೇಡ ಅಂತ ಹೇಳಿದರೆ, ಯು ಶುಡ್ ಗೋ ಹಿಯರ್ ಆ್ಯಂಡ್ ಡಿಲೀಟ್ ಒನ್ ಆಫ್ ದಿ ಸ್ಟಾಕ್ಸ್. ಯಾವುದೋ ಒಂದು ಸ್ಟಾಕ್ ಬೇಡ ಅಂತ ಹೇಳಿದರೆ ನೀವು ಬಾಸ್ಕೆಟ್ನಿಂದ ಆ ಸ್ಟಾಕನ್ನು ಡಿಲೀಟ್ ಮಾಡಿದರೆ ಮತ್ತೆ ನೀವು ಕಟ್ಟಬೇಕಾಗಿರುವಂತಹ ದುಡ್ಡು ಕಮ್ಮಿ ಬರುತ್ತೆ. ಬಟ್ ಸಮಸ್ಯೆ ಏನಿರೋದು ಇಲ್ಲಿ, ನಿಮಗೆ ಪ್ರತಿ ತಿಂಗಳು ಇದನ್ನು ಕೂತು ನೋಡುವಂತಹ, ಅದಕ್ಕೆ ಬೇಕಾಗಿರುವಷ್ಟು ದುಡ್ಡನ್ನು ಹೊಂದಿಸುವಂತಹ ಕಿರಿಕಿರಿಗೆ ನೀವು ಬಿಡಬೇಕಾಗುತ್ತೆ. ಒಂದು ವೇಳೆ ಸಣ್ಣ ಮೊತ್ತದಲ್ಲಿ ನೀವು SIP ಮಾಡ್ತಿದ್ದೀರಿ ಅಂತ ಹೇಳಿದರೆ ದೆನ್ ಇಟ್ ಈಸ್ ಫೈನ್. ಅದರ್ವೈಸ್ ಇದು ಕಿರಿಕಿರಿಯ ವಿಷಯ. ಇನ್ನೊಂದು ವಿಷಯ, ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಮ್ಯೂಚುವಲ್ ಫಂಡ್ನ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅಂತ ನೋಡಿದರೆ, ಇಲ್ಲಿ ಹೋಗಿ ನೋಡೋಣ ನಾವು. ಫಾರ್ ಎಕ್ಸಾಂಪಲ್ ವಿಲ್ ಗೋ ಫಾರ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್. ಓಕೆ, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್ಗೆ ಇಲ್ಲಿ ಹೋಗಿ ನೀವು ಇದರಲ್ಲಿ ಫಾರ್ ಎಕ್ಸಾಂಪಲ್ 1,000 ರೂಪಾಯಿಯದ್ದೇ SIP ಮಾಡ್ತಿದ್ದೀರಿ ಅನ್ನುವ ಆಲೋಚನೆಯನ್ನು ನಾವು ಮಾಡಿದರೆ, ವಿ ಗೋ ಹಿಯರ್ ಟು ಸಿ ದ ಪೋರ್ಟ್ಫೋಲಿಯೋ ಆಫ್ ದ ಸ್ಪೆಸಿಫಿಕ್ ಸ್ಟಾಕ್. ನೀವು ಹೋಲ್ಡಿಂಗ್ಸ್ ಅಂತ ಹೋಗಿ ನೋಡಿದರೆ 86 ಸ್ಟಾಕ್ಗಳ ಮೇಲೆ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ನೀವು ಈ 86 ಸ್ಟಾಕ್ಗಳು ಯಾವುದು? ಟಾಪ್ 10 ಹೋಲ್ಡಿಂಗ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇದೆ, ಏಜಿಸ್ ಲಾಜಿಸ್ಟಿಕ್ಸ್ ಅಂತ ಇದೆ. ರಿಲಯನ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, 1,272 ರೂಪಾಯಿಗಳು ಅವರ ಪ್ರೆಸೆಂಟ್ ಸ್ಟಾಕ್ ಪ್ರೈಸ್. ಆದರೆ ನೀವು ಬರೀ 1,000 ರೂಪಾಯಿಯ SIPಯನ್ನು ಮಾಡಿದಾಗಲೂ ಕೂಡ ಯು ಆರ್ ಸ್ಟಿಲ್ ಏಬಲ್ ಟು ಹ್ಯಾವ್ 9% ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟೆಡ್ ಇಂಟು ರಿಲಯನ್ಸ್ ಇಂಡಸ್ಟ್ರೀಸ್. ನೀವು ಮಾಡುವಂತಹ ಆ 1,000 ರೂಪಾಯಿಯ ಹೂಡಿಕೆಯಲ್ಲಿ 93 ರೂಪಾಯಿಯನ್ನು ರಿಲಯನ್ಸ್ ಇಂಡಸ್ಟ್ರೀಸ್ನ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಅಂತ ಹೇಳುವಂತಹ ಕಂಪನಿಯ ಮೇಲೆ 4.46% ದುಡ್ಡು ಹೂಡಿಕೆ ಆಗ್ತಿದೆ, ಅಥವಾ 4.41% ದುಡ್ಡು ಹೂಡಿಕೆ ಆಗ್ತಿದೆ ಅಂತ ಹೇಳಿದರೆ 44 ರೂಪಾಯಿಯನ್ನು ಅದರ ಮೇಲೆ ಹೂಡಿಕೆ ಮಾಡುವಂತಹ ಅವಕಾಶ ನಿಮಗೆ ಸಿಗುತ್ತೆ. ದಿಸ್ ಈಸ್ ನೋನ್ ಆಸ್ ಫ್ರ್ಯಾಕ್ಷನಲ್ ಓನರ್ಶಿಪ್ ಆಫ್ ಸ್ಟಾಕ್ಸ್. ನೇರವಾಗಿ ನಿಮಗೆ ಫ್ರ್ಯಾಕ್ಷನಲ್ ಓನರ್ಶಿಪ್ ಸಿಗ್ತಾ ಇರುವಂತಹದ್ದಲ್ಲ, ಬಟ್ ಮ್ಯೂಚುವಲ್ ಫಂಡ್ಗಳ ಬಳಿಯಲ್ಲಿರುವಂತಹ ದುಡ್ಡಿನ ಕಾರಣದಿಂದಾಗಿ, ಅವರು ಬಲ್ಕ್ ಆಗಿ ಆರ್ಡರ್ ಪ್ಲೇಸ್ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ನೀವು ಹಾಕುವಂತಹ 1,000 ರೂಪಾಯಿಯಲ್ಲಿ ನಿಮಗೆ ರಿಲಯನ್ಸ್ ಕೂಡ ಸಿಗುತ್ತೆ, ಜಿಯೋ ಫಿನಾನ್ಷಿಯಲ್ ಕೂಡ ಸಿಗುತ್ತೆ, ಏಜಿಸ್ ಲಾಜಿಸ್ಟಿಕ್ಸ್, ಆದಿತ್ಯ ಬಿರ್ಲಾ, HFCL, ಬಿಕಾಸ್ ಇದರಲ್ಲಿರುವಂತಹ 86 ಸ್ಟಾಕ್ಗಳಲ್ಲಿ ಒಂದು ಸಣ್ಣ ಪ್ರಪೋರ್ಷನ್ ಆಫ್ ಓನರ್ಶಿಪ್ ನಿಮಗೆ ಬರೀ 1,000 ರೂಪಾಯಿಯಲ್ಲಿ ಸಿಗುತ್ತೆ. ಬಟ್ ನೀವು ಅದೇ 86 ಸ್ಟಾಕ್ಗಳನ್ನು ಸ್ಟಾಕ್ SIP ಮಾಡಿಕೊಂಡು ಖರೀದಿ ಮಾಡೋದಕ್ಕೆ ಹೋದರೆ ಇಟ್ ವಿಲ್ ಕಾಸ್ಟ್ ಯು ಮೋರ್ ದ್ಯಾನ್ 2 lakh rupees. ಸೊ ಈ ಕಾರಣದಿಂದ ಸ್ಟಾಕ್ SIP ಅಂತ ಹೇಳುವಂತಹದ್ದು ನಾರ್ಮಲ್ ಆಗಿ ನೀವು ಮಾಡುವಂತಹ ಮ್ಯೂಚುವಲ್ ಫಂಡ್ SIPಗೆ ರಿಪ್ಲೇಸ್ಮೆಂಟ್ ಅಲ್ಲ. ಆದರೆ ನಿಮಗೆ ಒಂದು ಕಂಪನಿಯ ಸ್ಟಾಕ್, ನಾನು ಫಾರ್ ಎಕ್ಸಾಂಪಲ್ ನಿಫ್ಟಿ ಬೀಸ್ ನಿಮಗೆ ಬೇಕು, ಬರೀ ಬೀಸ್ಗಳನ್ನು ಖರೀದಿ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಐ ಕ್ರಿಯೇಟ್ ಅ ನ್ಯೂ ಬಾಸ್ಕೆಟ್ ಕಾಲ್ಡ್ ಅಸ್ ಬೀಸ್. ಆ ಬೀಸ್ನಲ್ಲಿ ನಿಫ್ಟಿ ಬೀಸ್ ಆ್ಯಡ್ ಮಾಡ್ತೀನಿ, ಒಂದು ಕ್ವಾಂಟಿಟಿ ಗೋಲ್ಡ್ ಬೀಸ್ ಆ್ಯಡ್ ಮಾಡ್ತೀನಿ, ಅದು ಒಂದು ಕ್ವಾಂಟಿಟಿಯ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಆಲ್ಸೋ ಆ್ಯಡ್ ಸಿಲ್ವರ್ ETF ಸಿಲ್ವರ್ ಬೀಸ್, ಅದನ್ನು ಆ್ಯಡ್ ಮಾಡ್ತೀನಿ ಒಂದು ಕ್ವಾಂಟಿಟಿ. ಹೀಗೆ ನನಗೆ ಇದನ್ನು ಒಂದು ಕ್ವಾಂಟಿಟಿಯ ಬದಲು 10 ಕ್ವಾಂಟಿಟಿ ಮಾಡಿದರೂ ಕೂಡ ಓಕೆ. ನಾನು ಬೀಸನ್ನು SIP ರೀತಿಯಲ್ಲಿ ಖರೀದಿ ಮಾಡೋದಕ್ಕೆ, ಅಥವಾ ಅವುಗಳ ಫಂಡ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವ ಬದಲು ನಾನೇ ನೇರವಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಈ ಸ್ಟಾಕ್ SIP ಅಂತ ಹೇಳೋದನ್ನು ಬಳಕೆ ಮಾಡಬಹುದು. ಮ್ಯಾಂಡೇಟ್ ಸೆಟಪ್ ಮಾಡಿದರೆ ಮ್ಯಾಂಡೇಟ್ನ ಮೂಲಕ ಎಕ್ಸಿಕ್ಯೂಷನ್ ಕೂಡ ಸುಲಭವಾಗಿ ಆಗುತ್ತೆ. ಬಟ್ ನನ್ನನ್ನು ನೀವು ಕೇಳಿದರೆ ಇದರಿಂದ ಆಗುವಂತಹ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ನೀವು 1% ಎಕ್ಸ್ಪೆನ್ಸ್ ರೇಷಿಯೋವನ್ನು ಉಳಿಸುವಂತಹ ಸಾಧ್ಯತೆ ಇದೆ. ಬಟ್ ನೀವು ಆ ಎಕ್ಸ್ಪೆನ್ಸ್ ರೇಷಿಯೋವನ್ನು ಉಳಿಸೋದಕ್ಕೆ ಹೋದಾಗಲೂ ಕೂಡ ಒಂದು ಸೆಟ್ ಆಫ್ ಅನ್ಸರ್ಟನಿಟಿ, ಈ ತಿಂಗಳು ಎಷ್ಟು ದುಡ್ಡು ಬೇಕು ಅಂತ ಹೇಳುವಂತಹದ್ದು. ಇನ್ನೊಂದು ಸೆಟ್ ಆಫ್ ಅನ್ಸರ್ಟನಿಟಿ ಏನು ಅಂತ ಹೇಳಿದರೆ, ನನ್ನ ಹತ್ರ ಇರುವಂತಹ ದುಡ್ಡಿನಲ್ಲಿ ಎಲ್ಲವನ್ನು ಖರೀದಿ ಮಾಡೋದಕ್ಕಾಗುತ್ತೋ ಇಲ್ಲವೋ ಅಂತ ಹೇಳುವಂತಹದ್ದು. ಮತ್ತೊಂದು, ಖರೀದಿ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ ಯಾವ ಸ್ಟಾಕನ್ನು ಡಿಸೆಲೆಕ್ಟ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ನಿರ್ಧಾರಗಳನ್ನು ನಾವು ಮಾಡಬೇಕಾಗುತ್ತೆ. ಇದೆಲ್ಲವೂ ಆಗಬಾರ್ದು ಅಂತ ಹೇಳಿದರೆ, ಅಕಾರ್ಡಿಂಗ್ ಟು ಮೀ ಮ್ಯೂಚುವಲ್ ಫಂಡ್ SIP ಇಸ್ ಸ್ಟಿಲ್ ಬೆಟರ್. ಸ್ಟಾಕ್ SIPಯನ್ನು ನೀವು ಉಪಯೋಗ ಮಾಡ್ತೀರಾ ಅಂತ ಹೇಳಿದರೆ ಇಟ್ ಈಸ್ ಸ್ವಲ್ಪ ಕಿರಿಕಿರಿಯ ಕೆಲಸ. ಇದನ್ನು ಮಾಡಬಹುದು ಇಫ್ ಯು ಹ್ಯಾವ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ವೇರ್ ಯು ವಾಂಟ್ ಟು ಅಕ್ಯುಮುಲೇಟ್ ಅ ಸ್ಪೆಸಿಫಿಕ್ ಸ್ಟಾಕ್ ಫಾರ್ ಅ ಲಾಂಗ್ ಟರ್ಮ್. ಇದು
ಇಷ್ಟು ಸ್ಟಾಕ್ SIPಯ ಬಗ್ಗೆ ನಾನು ಹೇಳೋದಕ್ಕಿದ್ದಂತಹದ್ದು. ಇದೇ ರೀತಿಯಲ್ಲಿ SIPಗಳನ್ನು ನೀವು ಬೇರೆ ಬ್ರೋಕರ್ಗಳ ಮೂಲಕವೂ ಮಾಡೋದಕ್ಕೆ ಸಾಧ್ಯ ಇದೆ. ನಾನು ನಿಮಗೆ ಝೆರೋದಾದ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ನಿಮಗೆ ಈ SIP ವಿಡಿಯೋದಲ್ಲಿ ಏನಾದರೂ ಮಾಹಿತಿಯ ಕೊರತೆ ಕಂಡು ಬಂದಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಒಂದು ವೇಳೆ ಏನು ಕ್ವೆರಿ ಇಲ್ಲ, ಏನು ಸಮಸ್ಯೆಗಳಿಲ್ಲ ಅಂತ ಹೇಳಿದರೂ ಕೂಡ ಸುಮ್ಮನೆ ಒಂದು ಹಾಯ್ ಅಂತ ಹೇಳಿ, ಅದು ಕೂಡ ನನಗೆ ಖುಷಿಯನ್ನು ತರುತ್ತೆ. ಓಕೆ, ಇವರು ನನ್ನ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಾರೆ ಅಂತ ಹೇಳುವಂತಹ ಒಂದು ತೃಪ್ತಿಯನ್ನು ಕೊಡುತ್ತೆ. ಅದನ್ನು ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ, ಮನೆಯವರಲ್ಲಿ, ಬೇರೆ ಫ್ರೆಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಅವೇರ್ನೆಸ್ ಮತ್ತು ಜಾಗೃತಿ ಬರಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಅವರ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾವುದ್ಯಾವುದೋ ಕ್ಲಿಪ್ಗಳನ್ನು ಶೇರ್ ಮಾಡ್ತೀವಿ, ಯಾವುದ್ಯಾವುದೋ ರೀಲ್ಸ್ ಶೇರ್ ಮಾಡ್ತೀವಿ. ಇದು ಒಂದು ಮನೆಯನ್ನು ಕಟ್ಟುವಂತಹ ವಿಡಿಯೋ. ಮನೆಯನ್ನು ಒಡೆಯುವಂತಹ ಕಂಟೆಂಟ್ ಇಲ್ಲಿ ಏನೂ ಇಲ್ಲ. ದುಡ್ಡು ಇನ್ವೆಸ್ಟ್ ಮಾಡಿ, ನಿಮ್ಮ ದುಡ್ಡನ್ನು ಬೆಳೆಸಿ ಅಂತ ಹೇಳುವಂತಹ ಮೆಸೇಜ್ಗಳನ್ನು ಮಾತ್ರ ನಾನು ಕೊಡೋದು. ಇಂತಹ ವಿಡಿಯೋವನ್ನು ನೀವು ನಿಮ್ಮ ಮನೆ ಮಂದಿಯ ಜೊತೆಗೆ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿದ್ರಿ ಅಂದರೆ ಅವರಿಗೂ ನಿಮ್ಮ ಜೊತೆಯಲ್ಲಿ ಒಂದು ಸ್ವಲ್ಪ ಲಾಭ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂತು. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.